ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಇಸ್ರೇಲ್ ವಿರುದ್ಧ ಹೊಸ ನ್ಯಾಟೋ, ಅರಬ್ಬರ ಪಕ್ಕದಲ್ಲಿ ಪಾಕ್ ಟರ್ಕಿ ಆಟ, ಮುಸ್ಲಿಂ ದೇಶಗಳ ಹೆಜ್ಜೆಯಿಂದ ಭಾರತಕ್ಕೂ ಡೇಂಜರ್. ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಮತ್ತು ಮುಸ್ಲಿಂ ದೇಶಗಳ ಹೊಡೆದಾಟ ಈಗ ವರ್ಲ್ಡ್ ಆರ್ಡರ್ ಅನ್ನೇ ಚೇಂಜ್ ಮಾಡೋ ರೀತಿ ಕಾಣಿಸ್ತಾ ಇದೆ. ಬದ್ಧ ವೈರಿಗಳ ಕಾಳಗದಲ್ಲಿ ಈಗ ಮತ್ತೊಂದು ಅಧ್ಯಾಯ ಶುರುವಾಗೋ ಸನ್ನಿವೇಶ ಎದುರಾಗ್ತಾ ಇದೆ. ಇಷ್ಟು ದಿನ ಇಸ್ಲಾಮಿಕ್ ರಾಷ್ಟ್ರಗಳಲ್ಲೇ ಸಂಘರ್ಷ ಆಗ್ತಾ ಅವರವರೇ ಬಡಿದಾಡಿಕೊಂಡು ಜಗತ್ತಿನಾದ್ಯಂತ ಸುದ್ದಿ ಮಾಡ್ತಾ ಇದ್ರು. ಅಫ್ಕೋರ್ಸ್ ಇಸ್ರೇಲ್ ಜೊತೆಗೂ ಹೊಡೆದಾಡ್ತಾ ಇದ್ರು, ಅದ್ರ ಜೊತೆ ಅವರವರು ಕೂಡ ಹೊಡೆದಾಡ್ಕೊಳ್ತಾ ಇದ್ರು. ಈಗಲೂ ಕೂಡ ನಿಂತಿಲ್ಲ. ಇದರ ನಡುವೆ ಇಸ್ಲಾಮಿಕ್ ರಾಷ್ಟ್ರಗಳು ದೊಡ್ಡ ಹೆಜ್ಜೆ ಇಡ್ತಾ ಇದ್ದು ಇಸ್ರೇಲ್ ವಿರುದ್ಧ ಸಂಘಟಿತವಾಗಿ ಗುಂಪಾಗಿ ಹೋಗಿ ಒಂದು ಕೂಟ ಮಾಡಿಕೊಂಡು ದಾಳಿ ಮಾಡೋಕ್ಕೆ ತಯಾರಿ ಮಾಡ್ತಿವೆ. ಮುಸ್ಲಿಂ ಪವರ್ ಕತರ್ನ ಮೇಲೆ ಇಸ್ರೇಲ್ನ ವಿಮಾನಗಳು ಬಾಂಬಿಂಗ್ ಮಾಡಿದ ಬೆನ್ನಲ್ಲೇ ಗಲ್ಫ್ ರಾಷ್ಟ್ರಗಳು ಹೊಸ ಕೂಟಕ್ಕೆ ರೆಡಿ ಆಗ್ತಾ ಇದ್ದಾವೆ. ಇದನ್ನ ಮುಸ್ಲಿಂ ನ್ಯಾಟೋ ಅಥವಾ ಅರಬ್ ನ್ಯಾಟೋ ಅಂತಾನೆ ಕರೆಯಲಾಗ್ತಾ ಇದೆ. ಈ ಹಿಂದೆ ಸೋವಿಯತ್ ಕೂಟದ ವಿರುದ್ಧ ಅಮೆರಿಕ ಮತ್ತು ಯುರೋಪ್ ಸೇರ್ಕೊಂಡು ಹೇಗೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಥವಾ ನ್ಯಾಟೋ ಅಥವಾ ನೇಟೋ ಕಟ್ಕೊಂಡ್ವೋ, ಅದೇ ರೀತಿ ಮಾಡೋಕೆ ಗಲ್ಫ್ ರಾಷ್ಟ್ರಗಳು ಪ್ಲಾನ್ ಹಾಕಿವೆ. ಟರ್ಕಿ ಪಾಕಿಸ್ತಾನಗಳು ಸಪೋರ್ಟ್ ಮಾಡ್ತಿದ್ದಾವೆ. ಮಾಡೋಣ ಚೆನ್ನಾಗಿದೆ ಅಂತ ಹೇಳಿ ಮುಂದೆ ಬರ್ತಿದ್ದಾರೆ. ಈಜಿಪ್ಟ್ ಇದರ ಪದೇ ಪದೇದನ್ನ ಪ್ರತಿಪಾದಿಸ್ತಾ ಇದೆ. ಹಾಗಿದ್ರೆ ಈ ಕೂಟದಿಂದ ಭಾರತದ ಮೇಲೇನಾದ್ರೂ ಪರಿಣಾಮ ಉಂಟಾಗುತ್ತಾ? ಅಷ್ಟಕ್ಕೂ ಇಸ್ರೇಲ್ ವಿರುದ್ಧ ಹೇಳ್ತಿರೋ ಈ ಗ್ರೂಪ್ ಯಾವುದು? ಇದು ಜಾರಿಗೆ ಬರೋಕೆ ಸಾಧ್ಯನಾ? ಟರ್ಕಿ, ಪಾಕಿಸ್ತಾನ್, ಈಜಿಪ್ಟ್ಗಳು ಏನ್ ಲೆಕ್ಕಾಚಾರ ಹಾಕಿವೆ? ಭಾರತ ಇದನ್ನ ಯಾವ ರೀತಿ ನೋಡಬೇಕು? ಬನ್ನಿ ಎಲ್ಲವನ್ನ ಈ ವರದಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಇಸ್ರೇಲ್ ವಿರುದ್ಧ ಹೊಸ ನ್ಯಾಟೋ, ಎಲ್ಲ ಒಂದಾಗಿ ಎಂದ ಮುಸ್ಲಿಂ ರಾಷ್ಟ್ರಗಳು. ಸ್ನೇಹಿತರೆ, ಸೆಪ್ಟೆಂಬರ್ 9ನೇ ತಾರೀಕು ಇಸ್ರೇಲ್ ಕತರ್ ರಾಜಧಾನಿ ದೋಹಾಗೆ ನುಗ್ಗಿ ಅಲ್ಲಿದ್ದ ಹಮಸ್ ಕಟ್ಟಡವನ್ನು ಹೊಡೆದು ಹಾಕಿದೀವಿ ಅಂತ ಹೇಳಿ ದಾಳಿ ಮಾಡಿತು. ಆದರೆ ಅದು ಗಾಜಾ ಪಟ್ಟಿಯಲ್ಲ. ಹಮಸ್ನವ್ರನ್ನೇ ಹೊಡೆದಿದ್ದಂತವ್ರು ಹೇಳ್ಕೊಂಡ್ರು ಕೂಡ, ಹಮಸ್ನವರು ಕೆಲವರಲ್ಲಿ ನಾಶ ಆಗಿದ್ದು ನಿಜವೇ ಆದರೂ ಕೂಡ ಜಾಗ, ನೆಲ ಕತರ್ನ ನೆಲ, ಕತಾರ್ ಒಳಗೆ ಅದು ಹೊಡೆದಿರೋದು. ಇದು ಇಡೀ ಸುನ್ನಿ ಅರಬ್ ಶ್ರೀಮಂತರ ನಾಡಿನಲ್ಲಿ ನಡೆಸಿದ ಮೊದಲ ದಾಳಿಯಾಗಿತ್ತು ಇಸ್ರೇಲ್. ಹೀಗಾಗಿ ದಿಗಿಲು ಬಿದ್ದ ಕತರ್ ದೋಹಾದಲ್ಲಿ ಒಂದು ತುರ್ತು ಸಭೆ ಕರೆಯಿತು. ಈಗ ಆ ಸಭೆ ನಡೆದಿದ್ದು, ಅದರಲ್ಲಿ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಪಾಲ್ಗೊಂಡ್ವು. ಇರಾನ್ನಿಂದ ಟರ್ಕಿ ತನಕ, ಪಾಕಿಸ್ತಾನದಿಂದ ಸೌದಿ ಅರೇಬಿಯಾ ತನಕ, ಈಜಿಪ್ಟ್, ಉತ್ತರ ಆಫ್ರಿಕನ್ ರಾಷ್ಟ್ರಗಳು ಕೂಡ ಅದರಲ್ಲಿ ಪಾಲ್ಗೊಂಡಿದ್ವು. ಇದರಲ್ಲಿ ಇಸ್ರೇಲ್ನ ದಾಳಿ ಬಗ್ಗೆ, ಇಸ್ರೇಲ್ನ ಆಕ್ರಮಣಕಾರಿ ನೀತಿ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಾಯಿತು. ಅಲ್ಲಿ ಈ ರೀತಿ ಸಾಮೂಹಿಕವಾಗಿ ಪ್ರತಿಕ್ರಿಯೆ ಕೊಡೋದ್ರ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಮೊದಲಿಗೆ ಕತರ್ ತಾನು ಬಲಿಪಶು ಅನ್ನೋ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದು, ಇನ್ಮೇಲೆ ಯಾರೂ ಸೇಫ್ ಅಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದೆ. ನಮಗೆ ಹೊಡೆದಿದ್ದಾರೆ, ನಿಮ್ಗೆ ಬಿಡ್ತಾರಾ ಅಂತ. ಇರಾನ್ ಇಸ್ರೇಲ್ ಎಲ್ಲಿಗೆ ಬೇಕೋ ಅದೆಲ್ಲ ದಾಳಿ ಮಾಡುತ್ತೆ, ಇದು ಗಲ್ಫ್ ಭದ್ರತೆಗೇನೆ ಅಪಾಯ ಅಂತ ಹೇಳಿದೆ. ಮಜಾ ಏನು ಅಂದ್ರೆ, ಇದೇ ಇರಾನ್ ಕೆಲ ತಿಂಗಳುಗಳ ಹಿಂದೆ ಇದೇ ಕತರ್ ಏರ್ ಬೇಸ್ ಮೇಲೆ ದಾಳಿ ಮಾಡಿತ್ತು. ಆವಾಗ ಸೌದಿ, UAE ಇವರೆಲ್ಲರೂ ಸರಿ ಇಲ್ಲ, ಇರಾನ್ ಮಾಡಿದ್ದು, ಕತರ್ಗೆ ಯಾಕೆ ಹೊಡೆದಿದ್ದು ಅಂತ ಖಂಡಿಸ್ತೀವಿ ಅಂತ ಹೇಳಿದ್ರು. ಈಗ ಅದೇ ರಾಷ್ಟ್ರದಲ್ಲಿ ಕೂತು ಕತರ್ ಭದ್ರತೆ ಬಗ್ಗೆ ಅದೇ ಇರಾನ್ ಮಾತಾಡಿದೆ. ಈಗ ಟರ್ಕಿ ಇಸ್ರೇಲ್ ವಿರುದ್ಧ ಆರ್ಥಿಕ ನಿರ್ಬಂಧಗಳನ್ನು ಹೇರೋಕೆ ಒತ್ತಡ ಹಾಕಿದೆ. ಅವ್ರನ್ನ ಇನ್ನಷ್ಟು ಒಂಟಿಯಾಗಿ ಮಾಡಬೇಕು ಅನ್ನೋ ಮಾತನಾಡಿದೆ. ಇದೆಲ್ಲದರ ನಡುವೆ ಈಜಿಪ್ಟ್ ತನ್ನ ಬಹುದಿನಗಳ ಕನಸೊಂದನ್ನ ಗಂಭೀರವಾಗಿ ಚರ್ಚೆ ಮಾಡಿದೆ. ಇಸ್ರೇಲ್ ವಿರುದ್ಧ ನಾವು ನ್ಯಾಟೋ ಮಾದರಿಯ ರಕ್ಷಣಾ ಕೂಟ ಕಟ್ಟಬೇಕು ಅಂತ ಹೇಳಿದೆ. ಮೀಟಿಂಗ್ ನಲ್ಲಿ ಅಲ್ಲಿ ತನಕ ತೆಪ್ಪಗೆ ಸಪ್ಪಗೆ ನಂದೇನು ನಡೆಯಲ್ಲ, ದುಡ್ಡಿಲ್ಲ, ಕಾಸಿಲ್ಲ ಅಂತ ಸುಮ್ಮನೆ ಕುತ್ಕೊಂಡಿದ್ದ ಪಾಕಿಸ್ತಾನ ಈ ಶಬ್ದ ಕೇಳ್ತಿದ್ದ ಹಾಗೆ, ಮಿಲಿಟರಿ ಕೂಟ ಅಂತ ಕೇಳ್ತಿದ್ದ ಹಾಗೆ ಎಗರಿ ಬಂದು ಕುಳಿತುಕೊಂಡು ಹೌದು ಮಾಡೋಣ ಅಂತ ಹೇಳಿದೆ ಪಾಕಿಸ್ತಾನ. ಅವ್ರಿಗೆ ಅದು ಬಿಟ್ರೆ ಬೇರೆ ಜೀವನ ಇಲ್ವಲ್ಲ. ಅತ್ತ ಟರ್ಕಿ ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದೆ. ಜಾಗತಿಕ ರಂಗದಲ್ಲಿದು ಸಂಚಲನಕ್ಕೆ ಕಾರಣ ಆಗಿದೆ. ಸ್ನೇಹಿತರಲ್ಲಿ ಈ ಕೂಟ ಎದ್ದು ನಿಲ್ಲುತ್ತಾ? ಇದು ಯುರೋಪ್ನ ಹಾಗೆ ಸೇಫ್ ಆಗಿ ಶ್ರೀಮಂತ ಆಗಿಬಿಡುತ್ತಾ? ಅದನ್ನ ಆಮೇಲೆ ನೋಡೋಣ. ಆದರೆ ಈಜಿಪ್ಟ್ ಕೆಲ ಇಂಪಾರ್ಟೆಂಟ್ ಪ್ಲಾನ್ಗಳನ್ನು ಹೇಳಿದೆ. ಮೊದಲಿಗೆ ಈ ಕೂಟದ ಅಡಿಯಲ್ಲಿ ಈಜಿಪ್ಟ್ನ ರಾಜಧಾನಿ ಕೈರೋನಲ್ಲಿ ಇದರ ಹೆಡ್ ಆಫೀಸ್ ಅನ್ನು ಸ್ಥಾಪನೆ ಮಾಡಬೇಕು. ಇಲ್ಲಿ ಜಂಟಿ ಮಿಲಿಟರಿ ಕಮಾಂಡ್ ಇರಬೇಕು. ಎಲ್ಲ ದೇಶಗಳ ಸೈನಿಕರು ಆಯುಧ ಸೇರಿ ಸನ್ನದ್ಧ ಸ್ಥಿತಿಯಲ್ಲಿರಬೇಕು. ಯಾವುದೇ ದೇಶದ ಮೇಲೆ ದಾಳಿ ಮಾಡಿದ್ರೆ ತಕ್ಷಣ ಅದು ಕ್ರಮ ತಗೋಬೇಕು. ಇದು ಸೈಬರ್ ಯುದ್ಧದಿಂದ ಹಿಡಿದು ಎಲ್ಲ ರೀತಿಯ ಸಾಂಪ್ರದಾಯಿಕ ಯುದ್ಧ ಮಾಡೋಕ್ಕೂ ಶಕ್ತವಾಗಿರಬೇಕು. ಉಗ್ರವಾದ ಮತ್ತು ಅರ್ಬನ್ ವಾರ್ಫೇರ್ಗೆ ತಕ್ಕಂತೆ ರೆಡಿ ಇರಬೇಕು.
ಇಂಟೆಲಿಜೆನ್ಸ್ ಶೇರಿಂಗ್ ಆಗಬೇಕು ಅಂತ ಈಜಿಪ್ಟ್ ಹೇಳ್ತು. ಅಷ್ಟೇ ಅಲ್ಲ, ಭೂಮಿಯ ಮೇಲಿನ ಚಾಂದ್ ಅದು. ಈಜಿಪ್ಟೇ ಇಷ್ಟೆಲ್ಲ ಮಿಲಿಟರಿ ಬಗ್ಗೆ, ಸೇನೆ ಬಗ್ಗೆ, ಕೂಟದ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ನಾನು ಈಗಲೂ ಸುಮ್ಮನೆ ಕೂತ್ರೆ ಏನೂ ಮರ್ಯಾದೆ ಇರೋದಿಲ್ಲ. $1 ಬಿಲಿಯನ್ ಲೆಕ್ಕದಲ್ಲಿ ಚರ್ಚೆ ಆಗ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಕೂರೋದು ಓಕೆ, ಸೇನೆ ಬಗ್ಗೆ ಮಾತಾಡಿಲ್ಲ ಅಂದರೆ ಹೆಂಗೆ ಅಂತೇಳಿ ಪಟಾರ್ ಅಂತ ಚರ್ಚೆಗೆ ಹಾರಿದ ಪಾಕಿಸ್ತಾನ ಒಂದಷ್ಟು ಐಡಿಯಾಗಳನ್ನು ಕೊಡ್ತು. ಇಸ್ರೇಲ್ ವಿರುದ್ಧ ಬರೀ ಡಿಫೆನ್ಸಿವ್ ಆಗಿದ್ರೆ ಮಾತ್ರ ಸಾಲಲ್ಲ, ಅಫೆನ್ಸಿವ್ಗೂ ನಾವು ರೆಡಿ ಆಗಬೇಕು ಅನ್ನೋ ಥರದಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು ಅಂತ ಪಾಕಿಸ್ತಾನ ಹೇಳ್ತು. ಇದೇ ಸಭೆಯಲ್ಲಿ ಟರ್ಕಿ ಮತ್ತು ಪಾಕಿಸ್ತಾನಗಳ ಏರ್ ಡಿಫೆನ್ಸ್ಗಳ ಮಾದರಿಯಲ್ಲಿ ಈ ಕೂಟಕ್ಕೂ ಒಂದು ಪ್ರತ್ಯೇಕ ಏರ್ ಡಿಫೆನ್ಸ್ ಮಾಡೋ ಬಗ್ಗೆ ಚರ್ಚೆ ಆಯಿತು. ಟರ್ಕಿ ಏರ್ ಡಿಫೆನ್ಸ್ ಓಕೆ, ಪಾಕಿಸ್ತಾನ ಏರ್ ಡಿಫೆನ್ಸ್ ಮಾದರಿಯಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಇಡೀ ಕೂಟಕ್ಕೆ ಯಾವ ರೀತಿ ಏರ್ ಡಿಫೆನ್ಸ್ ಕೊಡ್ತಾರೋ ಗೊತ್ತಿಲ್ಲ. ಚೈನಾ ಸಾಮಾನು ತಗೊಂಬಂದು ಅದೇನು ವರ್ಕ್ ಆಗದೆ ಲಾಸ್ಟಿಗೆ ಆಫ್ ಮಾಡ್ಕೊಂಡು ಕೂತಿದ್ರು ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ. ರನ್ವೇಗಳಲ್ಲೆಲ್ಲ ಇನ್ನೂ ಗುಂಡಿ ಮುಚ್ತಾ ಇದ್ದಾರೆ. ಇವರು ಕೂಟಕ್ಕೆ ಏರ್ ಡಿಫೆನ್ಸ್ ನಮ್ಮ ಮಾದರಿಯಲ್ಲಿ ಮಾಡೋಣ ಅಂತ ಹೇಳಿ ಐಡಿಯಾ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಇನ್ನೇನಾಗುತ್ತೆ ಅಂತ ಹೇಳಿ. ಆದರೆ ಟರ್ಕಿ ಏರ್ ಡಿಫೆನ್ಸ್ ಚೆನ್ನಾಗೇ ಇದೆ. ಟರ್ಕಿ ಡಿಫೆನ್ಸ್ ಇಂಡಸ್ಟ್ರಿಯಲ್ ಸ್ಟ್ರಾಂಗ್ ಇದೆ. ಅಮೆರಿಕನ್ ಮೇಡ್ ಸಿಸ್ಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅವರು. ಹಾಗೆ ಏರ್ ಡಿಫೆನ್ಸ್ ಅಂತ ಬಂದಾಗ ಟರ್ಕಿಯವರು ನಾವು ಹೇಗೆ ರಷ್ಯಾದಿಂದ S-400 ತಗೊಂಡಿದ್ದೀವೋ ಅವರು ಕೂಡ ಅದನ್ನು ಆರ್ಡರ್ ಕೊಟ್ಟಿದ್ದಾರೆ, ತರಿಸಿಟ್ಕೊಂಡಿದ್ದಾರೆ ಒಂದಷ್ಟು. ಒಟ್ಟಲ್ಲಿ ಈ ರೀತಿ ಪ್ರಪೋಸಲ್ ಅಂತೂ ಬಂದಿದೆ. ಅದಕ್ಕೆ ತಲೆಯಾಡಿಸಿರೋ ಇರಾನ್ ಹೌದು ಹೇಗಾದರೂ ಮಾಡಿ ಕೂಟ ಕಟ್ಟೇ ಬಿಡೋಣ ಅನ್ನೋ ಮಾತನಾಡಿದೆ. ಆದರೆ ಇದು ಸಾಧ್ಯನಾ? ಸಾಧ್ಯವಾದರೂ ಎಷ್ಟು ದಿನ ಉಳ್ಕೊಳ್ಳುತ್ತೆ? ಇದು ಎಲ್ಲರ ಮುಂದಿರೋ ಪ್ರಶ್ನೆ. ಯಾಕಂದರೆ ಈ ಅರಬ್ ನ್ಯಾಟೋ ಅಥವಾ ಮುಸ್ಲಿಂ ನ್ಯಾಟೋದಲ್ಲಿ ಮುಖ್ಯವಾಗಿ 6 ಫಂಡಮೆಂಟಲ್ ಪ್ರಾಬ್ಲಮ್ಸ್ ಇವೆ, ಮೂಲಭೂತ ಸಮಸ್ಯೆಗಳಿವೆ. ಮೊದಲನೇದು ಭೌಗೋಳಿಕ ಕಾರಣ, ಎರಡನೇದು ಶಿಯಾ ಸುನ್ನಿ ಜಗಳ, ಮೂರನೇದಾಗಿ ಮುಸ್ಲಿಂ ಜಗತ್ತಿನ ಒಳ ಯುದ್ಧ, ಅಮೆರಿಕದ ಪ್ರಭಾವ, ಆಮೇಲೆ ಇಸ್ರೇಲ್ನ ಆಯುಧ ಶಕ್ತಿ, ಹಾಗೆ ಆಯಾ ರಾಷ್ಟ್ರಗಳ ಹಿತಾಸಕ್ತಿ ಕೂಡ ಇದು ಕಂಡು ಬರುತ್ತೆ. ಇದರಲ್ಲಿ ಭಾರತವೂ ಬರುತ್ತೆ. ಅದನ್ನು ಮುಂದೆ ನಾವು ನೋಡೋಣ. ಈಗ ಮೊದಲ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ನ್ಯಾಟೋ ಮಾದರಿಯ ಸೇನಾ ಕೂಟ ರಚನೆ ಮಾಡಬೇಕು ಅಂತ ಇವ್ರು ಹೇಳ್ತಿದಾರಲ್ಲ, ಆದರೆ ಇದು ಅರಬ್ ಕೂಟನ ಇಸ್ಲಾಮಿಕ್ ಕೂಟನ ಅದು ಕ್ಲಾರಿಟಿ ಇಲ್ಲ. ಅರಬ್ ಕೂಟನೇ ಬೇರೆ, ಇಸ್ಲಾಮಿಕ್ ಕೂಟನೇ ಬೇರೆ. ಇಸ್ಲಾಮಿಕ್ ಕೂಟ ಅಂದರೆ ಅರಬ್ ಅಲ್ಲದೇ ಇರೋ ಮುಸ್ಲಿಂ ರಾಷ್ಟ್ರಗಳು ಕೂಡ ಬರ್ತವೆ. ಅರಬ್ ಕೂಟ ಅಂದರೆ ಅರಬ್ಬರಲ್ಲದ ಮುಸ್ಲಿಂ ರಾಷ್ಟ್ರಗಳನ್ನು ಹೊರಗಿಡಬೇಕಾಗತ್ತೆ. ಅದರಿಂದ ಅದಿಲ್ಲಿರೋ ಪ್ರಶ್ನೆ. ಬರೀ ಅರಬ್ ಮುಸ್ಲಿಂ ಕೂಟವನ್ನು ಮಾಡಿಕೊಂಡ್ರೆ ಅದು ವೀಕ್ ಆಗುತ್ತೆ. ಯಾಕಂದರೆ ಈಜಿಪ್ಟ್ ಒಂದು ಮಾತ್ರ ಇದ್ದಿದ್ರಲ್ಲಿ ಸುಮಾರಾಗಿ ಒಂದು ಸೇನೆಯನ್ನು ಕಟ್ಕೊಂಡಿರೋದು. ಅದು ಬಿಟ್ಟರೆ ಸೌದಿ, UAE, ಕತಾರ್ ಬಳಿ ಆಯುಧ ಇದೆ, ಆದರೆ ಅವುಗಳನ್ನು ಬಳಸೋದು ಗೊತ್ತಿಲ್ಲ, ಬಳಸೋ ಆ ಶೌರ್ಯ ಇಲ್ಲ, ಅಂತಹ ಯುದ್ಧದ ಪರಂಪರೆ ಇಲ್ಲ. ಚೆನ್ನಾಗಿ ಶ್ರೀಮಂತಿಕೆಯಲ್ಲಿ ಸೊಂಪಾಗಿದ್ದಾರೆ. ಅವ್ರಿಗೆ ಯುದ್ಧ ಮಾಡಿ ಬಟ್ಟೆ ಹರ್ಕೊಳ್ಳೋಕ್ಕಾಗಲಿ, ರಕ್ತ ಹರಿಸೋಕ್ಕಾಗಲಿ ಅಂತ ದರ್ದ್ ಅಂತಾರಲ್ಲ, ಅದಿಲ್ಲ ಅವರಿಗೆ. ಈ ಸೌದಿ, UAE ಇವ್ರದೆಲ್ಲ ಸೇನೆ ಎಷ್ಟು ವೀಕ್ ಇದೆ ಅಂದರೆ, ಯೆಮೆನ್ನ ದಕ್ಷಿಣವನ್ನ ಕಂಟ್ರೋಲ್ ಮಾಡ್ತಿರೋ ಹೂತಿ ಬಂಡುಕೋರಿದಾರಲ್ಲ, ಇರಾನ್ ಸಪೋರ್ಟ್ ಮಾಡ್ತಿರೋ ಶಿಯಾ ಮಿಲಿಷಿಯಾ, ಇದು ಶಿಯಾ ಮುಸ್ಲಿಮರ ಒಂದು ಗುಂಪಿದು ಹೂತಿಗಳು ಅಥವಾ ಹೌತಿಗಳು ಅಂತ ಕೂಡ ಕೆಲವರು ಕರೀತಾರೆ. ಅವರು ಸೌದಿಯವರಿಗೆ ಪಟ್ ಅಂತ ಕೊಟ್ಟು ಕಳಿಸ್ತಾರೆ. ಎಷ್ಟು ಟೈಮ್ನಿಂದ ಸೌದಿ ಅರೇಬಿಯಾ ಅವ್ರನ್ನ ಮಟ್ಟ ಹಾಕೋಕೆ ಟ್ರೈ ಮಾಡ್ತಿದೆ. ಪ್ರತಿ ಸಲ ಬಂದಾಗಲೂ ಕೂಡ ಸರಿಯಾಗಿ ಗಾಯ ಮಾಡಿ ಕಳಿಸ್ತಾ ಇದ್ದಾರೆ ಇವರು ಹೂತಿಗಳು ದಿನಾ ಬಡ್ದಾಡ್ತಿರ್ತಾರೆ. ಅವ್ರಿಗೆ ಗೊತ್ತು ಹೆಂಗೆ ಫೈಟ್ ಮಾಡಬೇಕು ಅಂತ. ಆಗ್ತಾ ಇಲ್ಲ, ಅವ್ರನ್ನೇ ಇವ್ರ ಕೈಲಿ ಫೇಸ್ ಮಾಡಕ್ ಆಗ್ತಾ ಇಲ್ಲ ಸೌದಿ, UAE ಕೈಲಿ. ಸಹಾಯ ಮಾಡಿ ಅಂತ ಹೇಳಿ ಅಮೆರಿಕ, ಆಫ್ರಿಕಾ ಸಹಾಯ ಎಲ್ಲ ಪಡ್ಕೊಂಡಿದ್ರು ಇವರು. ಮಕ್ಕಾದಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳು ದಾಳಿ ಮಾಡಿದಾಗಲೂ ಕೂಡ ಫ್ರಾನ್ಸ್ ಸೈನಿಕರು ಬಂದು ಕಾಪಾಡಬೇಕಾಯ್ತು. ಹೀಗಿರುವಾಗ ಯಾವುದೇ ಯುದ್ಧ ಅನುಭವ ಇರದ ಅರಬ್ಬರು, ಹೆಚ್ಚಿನ ಮಿಲಿಟರಿ ಪರಂಪರೆ ಇಲ್ಲದ ಅರಬ್ಬರು ಬಲಿಷ್ಠ ಕೂಟ ಕಟ್ಟೋದು ಸಾಧ್ಯನಾ? ನ್ಯಾಟೋ ಮಾದರಿಯಲ್ಲಿ ಒಬ್ರಿಗೊಬ್ರು ಸಹಕಾರ ಕೊಡ್ತಾರಾ ಅನ್ನೋ ಪ್ರಶ್ನೆ. ಏನು ಅರಬ್ ಅಲ್ಲದೆ ಇತರ ಮುಸ್ಲಿಂ ರಾಷ್ಟ್ರಗಳನ್ನು ಕೂಡ ಸೇರಿಸ್ಕೊಂಡ್ರೆ ಈ ಕೂಟ ಇಡೀ ಜಗತ್ತಿನಾದ್ಯಂತ ಸ್ಪ್ರೆಡ್ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ರೀಜನ್ಗೆ ಸೀಮಿತ ಆಗಲ್ಲ. ಪಾಕಿಸ್ತಾನದಿಂದ ಮಲೇಷ್ಯಾ ತನಕ, ಇಂಡೋನೇಷ್ಯಾದಿಂದ ಮಾಲ್ಡೀವ್ಸ್ ತನಕ, ಆ ಕಡೆ ಯುರೋಪ್ನ ಅಲ್ಬೇನಿಯಾ ತನಕ ಕೂಡ ಈ ಕೂಟದ ಕಾರ್ಯಾಚರಣೆ ವ್ಯಾಪ್ತಿ ಹೋಗ್ಬಿಡುತ್ತೆ. ಸೊ ಅಷ್ಟೂ ರಾಷ್ಟ್ರಗಳಲ್ಲಿ ಇಡೀ ಭೂಮಿ ಮೇಲೆ ಯಾವುದೇ ಒಂದು ಮುಸ್ಲಿಂ ರಾಷ್ಟ್ರ ಯಾರೊಂದಿಗೆ ಯುದ್ಧಕ್ಕೆ ಹೋದ್ರೂ ಕೂಡ ಎಲ್ಲರೂ ಯುದ್ಧಕ್ಕೆ ಹೋಗ್ಬಿಡ್ತಾರೆ ನ್ಯಾಟೋ ಸ್ಟೈಲ್ನಲ್ಲಿ. ಇವರು ಆಗುತ್ತಾ? ಆ ಚಾಲೆಂಜ್ ಇದೆ. ಉದಾಹರಣೆಗೆ ಸಿಂಪಲ್ ಪ್ರಶ್ನೆ, ಈಗ ಭಾರತ ಪಾಕಿಸ್ತಾನ ಹೊಡೆದಾಡಿದ್ರೆ ಈ ಅರಬ್ಬರು ಬಂದ್ಬಿಡ್ತಾರ? ನಮ್ಮ ಜೊತೆ ಕ್ಲೋಸ್ ಇದೆ ಅವರು. ಭಾರತ ಜೊತೆಗೆ ಸೌದಿ, UAE, ಕತಾರ್ ಎಲ್ಲ ಕ್ಲೋಸ್ ಇದ್ದಾರೆ. ಅವರು ಯುದ್ಧ ಮಾಡಕ್ಕೆ ಬಂದ್ಬಿಡ್ತಾರೆ ಹಾಗಾದ್ರೆ ನಮ್ಮ ಜೊತೆಗೆ ಪಾಕಿಸ್ತಾನದ ಪರವಾಗಿ? ಈ ಪ್ರಶ್ನೆ ಇದೆ. ಏನು ಎರಡನೇದಾಗಿ, ಅಕಸ್ಮಾತ್ ಇಡೀ ಮುಸ್ಲಿಂ ಜಗತ್ತನ್ನೇ ಒಂದು ಮಾಡಿ ಕೂಟ ಕಟ್ತೀವಿ ಅಂದ್ರೂ ಕೂಡ ಅದಕ್ಕೆ ಶಿಯಾ ಸುನ್ನಿ ಜಗಳ ಅವಕಾಶ ಮಾಡಿಕೊಡುತ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಇವತ್ತು ಇಡೀ ಮಿಡಲ್ ಈಸ್ಟನ್ನ ಬೆಂಕಿ ಉಂಡೆಯಾಗಿ ಮಾಡಿರೋದ್ರ ಹಿಂದೆ ಇಸ್ರೇಲ್ನ ಪಾತ್ರ ಎಷ್ಟಿದೆಯೋ, ಶಿಯಾ ಸುನ್ನಿ ಜಗಳ ಕೂಡ ಅಷ್ಟೇ ಇದೆ. ಮೇಲ್ನೋಟಕ್ಕಷ್ಟೇ ಇರಾನ್ ಮತ್ತು ಸುನ್ನಿ ರಾಷ್ಟ್ರಗಳು ಆಗಾಗ ಕೈಕೊಲುಕ್ತಾರೆ ಅಷ್ಟೇ, ಆದರೆ ಸಿಕ್ಕಾಪಟ್ಟೆ ದ್ವೇಷ ಇದೆ. ಕತಾರ್, ಬಹ್ರೇನ್, ಸೌದಿ, ಇರಾಕ್, ಕುವೈತ್ ಮತ್ತು UAE ರಾಷ್ಟ್ರಗಳಿಗೆ ಇರಾನ್ ನೆರಳು ಕಂಡ್ರೂ ಆಗಲ್ಲ. ಹೀಗಾಗಿಯೇ ಅವರು ಅಮೆರಿಕ ಸಹಾಯ ಕೇಳಿದ್ದು, ಅಮೆರಿಕದ ನೆಲೆಗಳಿಗೆ ಜಾಗ ಕೊಟ್ಟಿದ್ದು. ಒಂದೇ ಮಾತಲ್ಲಿ ಹೇಳೋದಾದರೆ ಇಸ್ರೇಲಿಗಿಂತ ಹೆಚ್ಚು ಅವರೆಲ್ಲ ಇರಾನನ್ನು ದ್ವೇಷ ಮಾಡ್ತಾರೆ. ಇಸ್ರೇಲ್ ಜೊತೆ ಒಳಗಿಂದೊಳಗೆ ಚೆನ್ನಾಗೇ ಇದ್ದಾರೆ.
ಇರಾನನ್ನ ಪ್ರೈಮರಿ ಶತ್ರುವಾಗಿ ನೋಡ್ತಾರೆ ಇಸ್ರೇಲ್ಗಿಂತ ಈ ಸುನ್ನಿ ಅರಬ್ ರಾಷ್ಟ್ರಗಳು. ಸೊ ಈಗ ಅದೇ ಇರಾನ್ ಸೇರಿಸ್ಕೊಂಡು ಅಥವಾ ಇರಾನ್ ಮತ್ತು ಇತರ ಶಿಯಾ ಕಂಟ್ರೀಸ್ ಸೇರಿಸ್ಕೊಂಡು ಇವರು ಕೂಟ ಕಟ್ತಾರಾ ಅನ್ನೋ ಪ್ರಶ್ನೆ ಇದೆ. ನಾಳೆ ಇರಾನ್ ಬಹ್ರೇನ್ ದೇಶದ ಮೇಲೆ ದಾಳಿ ಮಾಡಿದ್ರೆ ಈ ಕೂಟದ ಕಥೆ ಏನಾಗುತ್ತೆ? ಇಂಥ ಗಂಭೀರ ಸಮಸ್ಯೆ ಇದೆ. ಮೂರನೇದಾಗಿ ಮುಸ್ಲಿಂ ದೇಶಗಳ ಒಳ ಯುದ್ಧ ಇದೆ. ಇವತ್ತಿಗೂ ಅರಬ್ ಮುಸ್ಲಿಂ ರಾಷ್ಟ್ರಗಳಿಗೆ ತಾವು ಶ್ರೇಷ್ಠ ಅನ್ನೋ ಭಾವನೆ ಇದೆ. ಈಜಿಪ್ಟ್, ಸೌದಿ ಅಂತ ದೇಶಗಳಂತೂ ಅದೇ ರೀತಿ ಫೀಲಿಂಗ್ನಲ್ಲಿವೆ. ಆದರೆ ಇದೇ ಫೀಲಿಂಗ್ ಟರ್ಕಿಗೂ ಇದೆ. ಇಡೀ ಇಸ್ಲಾಮಿಕ್ ಜಗತ್ತನ್ನು ಆಳಿದ್ದು ನಾನು ಒಂದು ಕಾಲದಲ್ಲಿ ಅಂತ ಅವರು ಆ ಮನಸ್ಥಿತಿಯಲ್ಲಿದ್ದಾರೆ ಟರ್ಕಿಯವರು. ಅಮೆರಿಕ ಸ್ನೇಹಕ್ಕಾಗಿ ಈಜಿಪ್ಟ್ ಮತ್ತು ಟರ್ಕಿ ನಡುವೆ ಒಂದು ರೀತಿ ಒಳಗೊಳಗೆ ಕಾಂಪಿಟಿಷನ್ ಕೂಡ ಇದೆ. ಟರ್ಕಿ ಮುಸ್ಲಿಂ ಜಗತ್ತಲ್ಲಿ ಒಂದು ಹೆಜ್ಜೆ ಮುಂದಿಟ್ಟರೂ ಕೂಡ ಅದು ಈಜಿಪ್ಟ್ಗೆ ಆಗಬರೋದಿಲ್ಲ. ಅಷ್ಟೇ ಅಲ್ಲ, ಈ ಕಡೆ ಕತರನ್ನು ಕಂಡ್ರೂ ಅಕ್ಕಪಕ್ಕದ ರಾಷ್ಟ್ರಗಳಿಗಾಗಲ್ಲ. ಕತರ್ನ ವಿದೇಶಾಂಗ ನೀತಿಯನ್ನು UAE ದ್ವೇಷಿಸುತ್ತೆ. ಮುಸ್ಲಿಂ ಬ್ರದರ್ಹುಡ್ಗೆ ಕತರ್ ಆಶ್ರಯ, ಹಣಕಾಸು ಪ್ರಚಾರ ಕೊಡ್ತಿರೋದನ್ನ UAE ತರದ ಪ್ರೋಗ್ರೆಸಿವ್ ಅರಬ್ ರಾಷ್ಟ್ರಗಳು ಇಷ್ಟಪಡಲ್ಲ. ಅಲ್ಲದೆ ಕತರ್ ಇರಾನ್ ಜೊತೆ ಒಳ್ಳೆ ಸಂಬಂಧವನ್ನು ಮೇಂಟೈನ್ ಮಾಡ್ತಾ ಇದೆ. ಇದು ಸೌದಿಗೆ ಆಗ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, 2017ರಲ್ಲಿ UAE, ಸೌದಿ ಅರೇಬಿಯಾ, ಬಹ್ರೇನ್ ಮತ್ತು ಈಜಿಪ್ಟ್ ಎಲ್ಲರೂ ಸೇರಿ ಕತರ್ ಮೇಲೆ ಸ್ಯಾಂಕ್ಷನ್ಸ್ ಹೇರಿದ್ರು. ಕತರ್ಗೆ ಬ್ಲಾಕೇಡ್ ಹಾಕಿದ್ರು, ಕತರ್ನ ಬ್ಲಾಕ್ ಮಾಡಿದ್ರು. ಅವ್ರೇನು ವ್ಯಾಪಾರ ವಹಿವಾಟು ಮಾಡದಿರಂಗೆ ಅವ್ರನ್ನ ನಿರ್ಬಂಧಿಸಿದ್ರು. ಇವರೆಲ್ಲ ಸೇರಿಕೊಂಡು ಬ್ಲಾಕೇಡ್ ಆಫ್ ಕತರ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಕ್ಬಿಡುತ್ತೆ. ಆ ಲೆವೆಲ್ನ ದ್ವೇಷ ಇದೆ ಇವರಿಗೆ. ಹೀಗಿರುವಾಗ ಇವರೆಲ್ಲ ಸೇರಿಕೊಂಡು ಒಟ್ಟಿಗೆ ಇಂಟೆಲಿಜೆನ್ಸ್ ಶೇರಿಂಗ್ ಮಾಡ್ತಾರ? ಒಂದು ವೇಳೆ ಇವರೇನಾದರೂ ಕೂಡ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಕೂಟ ಕಟ್ಟೋಕೆ ಮುಂದಾದರೂ ಕೂಡ ಅಮೆರಿಕ ಸುಮ್ಮನೆ ಇರುತ್ತಾ? ಈ ಭಾಗದಲ್ಲಿ ಮುಸ್ಲಿಂ ರಾಷ್ಟ್ರಗಳ ನಡುವೆ ಒಡಕನ್ನು ಉಂಟು ಮಾಡಿ ಅದರ ಲಾಭ ಪಡೆಯುವ ಕೆಲಸವನ್ನ ಅಮೆರಿಕ 2ನೇ ಮಹಾಯುದ್ಧ ಕಾಲದಿಂದಲೂ ಮಾಡ್ತಾ ಇದೆ. ಗಲ್ಫ್ ದೇಶದ ತೈಲ ತನ್ನ ಕಂಟ್ರೋಲ್ನಲ್ಲಿ ಇರಬೇಕು ಅಂದರೆ ಆ ಭಾಗದ ರಾಷ್ಟ್ರಗಳು ತನ್ನ ಮೇಲೆ ಡಿಪೆಂಡ್ ಆಗಿರಬೇಕು ಅಂತ ಅಮೆರಿಕ ಬಯಸುತ್ತೆ. ಇದೇ ಕಾರಣಕ್ಕೆ ಇಸ್ರೇಲ್ ಮತ್ತು ಇರಾನ್ನನ್ನು ತೋರಿಸಿ ಅಮೆರಿಕ ಇಲ್ಲಿ ಗಟ್ಟಿಯಾಗಿ ನೆಲೆ ಊರಿದೆ. ಸೌದಿ, ಕತರ್, UAEಗಳಿಗೆ ನಾನಿಲ್ಲ ಅಂದರೆ ನಿಮಗೆ ಉಳಿಗಾಲ ಇಲ್ಲ ಅನ್ನೋ ಭಾವನೆಯಲ್ಲಿ ಬದುಕೋ ರೀತಿ ಅಮೆರಿಕ ಮಾಡಿದೆ. ಆರ್ಥಿಕವಾಗಿ, ರಾಜಕೀಯವಾಗಿ ಗಲ್ಫ್ ದೇಶಗಳೊಂದಿಗೆ ಅಮೆರಿಕ ಆಳ ಸಂಬಂಧ ಹೊಂದಿದೆ. ಹೀಗಿರುವಾಗ ಈ ಕೂಟ ಎಲ್ಲ ಕಟ್ಟಿ ಒಂದಾದರೆ ಅಮೆರಿಕ ಸುಮ್ಮನಿರುತ್ತಾ? ಅಮೆರಿಕಾಗೆ ಅಲ್ಲೇನು ಕೆಲಸ ಇರುತ್ತೆ ಅವಾಗ? ಸೊ ತನ್ನ ಹಿತಾಸಕ್ತಿಗೆ ವಿರುದ್ಧವಾಗಿ ಕೂಟ ಇದ್ದರೆ ಅಮೆರಿಕದಕ್ಕೆ ಯಾವ ಕಾರಣಕ್ಕೂ ಒಪ್ಪಲ್ಲ. ಅದರಲ್ಲೂ ಇಂಥ ಸಂದರ್ಭದಲ್ಲಿ ಇರಾನ್ನಂಥ ಶತ್ರು ದೇಶಗಳೊಂದಿಗೆ ಮಿತ್ರರು ನಿಂತುಕೊಳ್ಳೋದನ್ನು ಅಮೆರಿಕ ಯಾವ ಕಾರಣಕ್ಕೂ ಸಹಿಸಲ್ಲ. ಹೀಗಾಗಿ ಈ ಕೂಟ ಕಟ್ಟೋಕೆ ಒಂದೊಂದೇ ಇಟ್ಟಿಗೆ ಇಟ್ಟಂತೆ ಕೂಡ ಅಂಕಲ್ ಸ್ಯಾಮ್ ಅಮೆರಿಕ ಬಂದು ಅದನ್ನು ಕಿತ್ತು ಬಿಸಾಕ್ತಾ ಇರತ್ತೆ. ಆದರೆ ಒಂದು ಪಕ್ಷ ಅಮೆರಿಕ ವಿರುದ್ಧ ಇವರೆಲ್ಲರೂ ಗಟ್ಟಿ ಧೈರ್ಯ ಮಾಡಿ ಸಿಡಿದು ನಿಂತರು ಅಂತ ಇಟ್ಕೊಳ್ಳಿ, ಆಗಲೂ ಸುಲಭ ಇಲ್ಲ. ಯಾಕಂದ್ರೆ ಕೊನೆಯದಾಗಿ ಇಲ್ಲಿ ಇಸ್ರೇಲ್ ಮತ್ತು ಆಯಾ ರಾಷ್ಟ್ರಗಳ ಹಿತಾಸಕ್ತಿ ಬರುತ್ತೆ. ಇಸ್ರೇಲ್ ಕಡೆಗೆ ಬಂದ್ರೆ ತನ್ನ ವಿರುದ್ಧ ಮುಸ್ಲಿಂ ರಾಷ್ಟ್ರಗಳೆಲ್ಲ ಕೂಟ ಕಟ್ಟಿದ್ರೆ ಅವ್ರು ಇದನ್ನ ಮುಂದುವರಿಸೋಕೆ ಬಿಡಲ್ಲ. ಅಯ್ಯೋ, ನನ್ನ ಸರ್ವನಾಶ ಮಾಡೋಕೆ ಕೂಟ ಕಟ್ತಾ ಇರೋದು, ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಯಾವ ಆಯುಧವನ್ನ ಬೇಕಾದರೂ ಎಸೆತೀವಿ ಅಂತ ಹೇಳಿ ಅವ್ರು ಬರ್ತಾರೆ. ಇನ್ನೊಂದು ರೌಂಡ್ ಯುದ್ಧ ಮಾಡಕ್ಕೆ ಬರ್ತಾರೆ, ಎಲ್ಲರ ಮೇಲೆ ಮುಗಿ ಬೀಳ್ತಾರೆ ಅವರು. ಇರಾನ್ ಯುದ್ಧದ ಟೈಮ್ನಲ್ಲಿ ನಮ್ಮದು ಒಂದು ಚಿಕ್ಕ ಜಿಲ್ಲೆಯಷ್ಟು ರಾಷ್ಟ್ರ ಇರಾನ್ ಮಿಸೈಲ್ ಹಾಕಿದ್ರೆ ಉಳಿತೀವ ಅನ್ನೋ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು ಇಸ್ರೇಲ್ನವರು. ಸೊ ಇಸ್ರೇಲ್ ಇದನ್ನ ಸೀರಿಯಸ್ ಆಗಿ ತಗೊಳ್ತು ಅಂತ ಹೇಳಿದ್ರೆ ಇನ್ನೂ ಭಯಂಕರವಾಗಿ ಇಡೀ ಮಿಡಲ್ ಈಸ್ಟ್ ಹೊತ್ತಿ ಉರಿಯುತ್ತೆ. ಅಮೆರಿಕ ಜೊತೆ ಸೇರಿಕೊಂಡು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ ಈ ಇರಾನ್ ಪಾಲಿನ ಮರಿ ಸೈತಾನ. ನಾವಲ್ಲ ಹೇಳೋದು, ಇರಾನ್ ಹೇಳೋದು ಇಸ್ರೇಲ್ಗೆ ಮರಿ ಸೈತಾನ ಅಂತ. ದೊಡ್ಡ ಸೈತಾನ ಯಾರು? ಇರಾನ್ ಪ್ರಕಾರ ಅಮೆರಿಕ. ಇವರಿಬ್ರು ಸೇರ್ಕೊಂಡು ಬಿಡ್ತಾರಾ? ಮೊಸಾದ್ನ ಬೇರುಗಳು ಅರಬ್ಬಿ ಸಮುದ್ರದಿಂದ ಮೆಡಿಟರೇನಿಯನ್ ಸಮುದ್ರದ ತನಕ ಊಹಿಸಲಾರದಷ್ಟು ಹರಡ್ಕೊಂಡಿವೆ. ಎಲ್ಲಿ ಹೊಡೆದ್ರೆ ಈ ಕೂಟ ಛಿದ್ರ ಆಗುತ್ತೆ ಅನ್ನೋ ಕಂಪ್ಲೀಟ್ ಪಿಕ್ಚರ್ ಮ್ಯಾಪ್ ಇಸ್ರೇಲ್ ಕೈಯಲ್ಲಿದೆ. ನಿಮಗೆ ಗೊತ್ತಿರಲಿ, ಈ ಹಿಂದೆ ಅರಬ್ ಇಸ್ರೇಲ್ ಯುದ್ಧ ಆದಾಗ ಮೊರಾಕೋ ರಾಷ್ಟ್ರದಲ್ಲಿ ಅರಬ್ ರಾಷ್ಟ್ರಗಳ ಮೀಟಿಂಗ್ ನಡೀತಾ ಇತ್ತು. ಈ ವೇಳೆ ಮೊರಾಕೋ ಗವರ್ಮೆಂಟ್ ಜೊತೆಗೆ ಸೇರ್ಕೊಂಡು ಇಸ್ರೇಲ್ ವಿರೋಧಿಗಳ ತಂತ್ರಗಳ ಮಾಹಿತಿಯನ್ನು ಪಡಿತಾ ಇತ್ತು. ಸಭೆಯಲ್ಲಿ ಆದ ವಿಚಾರಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಸಂಗ್ರಹ ಮಾಡಿತ್ತು. ಹೀಗಿರುವಾಗ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಂದುಗೂಡಿದ್ರೆ ಇಸ್ರೇಲ್ ಅಷ್ಟು ಈಸಿಯಾಗಿ ಇದನ್ನು ಆಗೋಕೆ ಬಿಡುತ್ತಾ? ಮಿಲಿಟರಿ ಕೂಟ ಆಗೋಕೆ ಬಿಡುತ್ತಾ? ಮಿಡಲ್ ಈಸ್ಟ್ನ ಕಣ್ಣು ಹೋಗೋಕೆ ಅಮೆರಿಕ ಅವಕಾಶ ಮಾಡಿಕೊಡುತ್ತಾ? ಈ ಎಲ್ಲ ಬೇಸಿಕ್ ಪ್ರಶ್ನೆಗಳಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ರಾಷ್ಟ್ರಗಳಿಗೂ ಆಯಾ ರಾಷ್ಟ್ರೀಯ ಹಿತಾಸಕ್ತಿ ಇದೆ. ಇದು ಈ ಕೂಟವನ್ನು ಕಟ್ಟೋಕೆ ಒಂದು ದೊಡ್ಡ ತಡೆಗೋಡೆ. ಈ ಕೂಟದಲ್ಲಿ ಪಾಕಿಸ್ತಾನ, ಟರ್ಕಿ ಅನ್ನೋ 2 ತಂಟೆಕೋರ ರಾಷ್ಟ್ರಗಳು ಸೇರಿಕೊಂಡ್ರೆ ಈ ಕೂಟದ ಅಸ್ತಿತ್ವಕ್ಕೆ ಅಥವಾ ಅವರ ಓವರಾಲ್ ಕೂಟ ಹುಟ್ಟೋಕೆನೇ ಸಮಸ್ಯೆ ಆಗುತ್ತೆ. ಇಲ್ಲಿ ಟರ್ಕಿ ನ್ಯಾಟೋದಲ್ಲಿದೆ, ಅವ್ರ ಮೇಲೆ ದಾಳಿ ಮಾಡೋದು ಸುಲಭ ಇಲ್ಲ. ಇನ್ಫ್ಯಾಕ್ಟ್ ಟರ್ಕಿಗೂ ಈ ಕೂಟ ಬೇಕಾಗಿಲ್ಲ. ಅವರಿಗೆ ತಮ್ಮ ಆಯುಧಗಳನ್ನು ಮಾರೋಕೆ ಮತ್ತು ಮುಸ್ಲಿಂ ರಾಷ್ಟ್ರಗಳಲ್ಲಿ ಪ್ರಭಾವಿ ಆಗೋಕೆ ಮಾತ್ರ ಈ ಕೂಟ ಬಂದರೆ ಓಕೆ ಅನ್ನೋ ಥರ. ಆದರೆ ಪಾಕಿಸ್ತಾನಕ್ಕೆ ಈ ಕೂಟದ ಅವಶ್ಯಕತೆ ಇದೆ. ಪಾಕಿಸ್ತಾನದ ಮೇಲೆ ದಿನನಿತ್ಯ TTP ಉಗ್ರರು ದಾಳಿ ಮಾಡ್ತಾನೆ ಇದ್ದಾರೆ. ಪರಿಣಾಮ
ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಸಂಬಂಧ ಹಳಸಿದೆ. ಸೊ ತಾಲಿಬಾನಿಗಳನ್ನು ಹೊರಗಿಟ್ಟು ಪಾಕಿಸ್ತಾನ ಈ ಕೂಟ ಸೇರ್ಕೊಂಡ್ರೆ ಆಗ ತಾಲಿಬಾನಿಗಳ ಮೇಲೆ ಮುಗಿ ಬೀಳಬೇಕಾಗತ್ತೆ. ಆದರೆ ಅಗೇನ್ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಇಸ್ಲಾಮಿಕ್ ನ್ಯಾಟೋ ರೀತಿ ಕಟ್ಟಿದ್ರೆ ಇಸ್ಲಾಮಿಕ್ ಕ್ಯಾಲಿಫೇಟ್ ಮಾಡಬೇಕು ಅಂತ ಹೊರಟಿರೋ ಅಫ್ಘಾನಿಸ್ತಾನ ಅವ್ರನ್ನ ಹೊರಗಿಡಕ್ಕಾಗತ್ತಾ? ನಾವು ಸೇರ್ತೀವಿ ಅಂತ ಅವರು ಬಂದರೆ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನ ಹೆಂಗೆ ಹೊಡೆಯೋಕ್ಕಾಗತ್ತೆ ಅನ್ನೋ ಪ್ರಶ್ನೆ ಇದೆ. ಇನ್ನು ಭಾರತದ ವಿಚಾರ, ಉಗ್ರದಾಳಿ ಆದಾಗಲೆಲ್ಲ ಇನ್ನೂ ಒಳಗೆ ಅಂತ ಪ್ರತಿ ವರ್ಷ ಪಾಕಿಸ್ತಾನದ ಎಲ್ಲ ಕಡೆ ನುಗ್ಗಿ ಆಚೆ ಹೊರಗೆ ಬರ್ತಾ ಇದೆ ಭಾರತ ಹೊಡೆದು. ಸೊ ಈ ದಾಳಿಗಳಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಭಾರತಕ್ಕೂ ಸಾಮೂಹಿಕ ಪ್ರತಿಕ್ರಿಯೆಯ ಭಯ ತೋರಿಸಬೇಕು ಅನ್ನೋ ಲೆಕ್ಕಾಚಾರ ಪಾಕಿಸ್ತಾನದಿದೆ. ಆದರೆ ಈ ಆಸೆ ಪೂರೈಸೋಕೆ ಉಳಿದವರು ಎಷ್ಟು ಉತ್ಸಾಹ ತೋರಿಸ್ತಾರೆ ಅನ್ನೋದೇ ಮುಖ್ಯವಾಗಿರೋ ಪ್ರಶ್ನೆ. ತಾಲಿಬಾನಿಗಳನ್ನು ಕೆಣಕಿ ಅಮೆರಿಕಗೆ ಆದ ಪರಿಸ್ಥಿತಿಯನ್ನು ಗಲ್ಫ್ ರಾಷ್ಟ್ರಗಳು ಕಣ್ಣಾರೆ ಕಂಡಿವೆ. ಸೊ ಉಗ್ರಗಾಮಿಗಳನ್ನು ದೂರ ಇಡೋದೇ ಒಳ್ಳೆಯದು ಅಂತ ಇವರೆಲ್ಲ ಭಾವಿಸ್ತಾರೆ. ಪಾಕಿಸ್ತಾನ ಥರ, ಅಫ್ಘಾನಿಸ್ತಾನ ಥರ, ಇರಾನ್ ಥರ ದಿನಾ ಹೊಡೆದಾಡ್ತಾ ರಕ್ತಮಯ ಜೀವನ ನಡೆಸೋಕೆ ಈ ಶ್ರೀಮಂತ ಅರಬ್ಬರು ಯಾವ ಕಾರಣಕ್ಕೂ ರೆಡಿ ಇಲ್ಲ. ಒಂದು ಸಲ ಏರಿಯಲ್ ವ್ಯೂ ನೋಡಿ ನೀವು, ಸೌದಿ ಅರೇಬಿಯಾ ರಾಜಧಾನಿ ಜೆಡ್ಡಾದು, ದುಬೈದು, ಶಾರ್ಜಾದು, ಅಬುದಾಬಿದು, ಕತರ್ನ ದೋಹಾದು ಒಂದ್ಸಲಿ ನೋಡಿ ನೀವು. ಯಾವ ಅಮೇರಿಕ, ಯುರೋಪ್ನ ಯಾವ್ದು ಮುಂದುವರಿದ ರಾಷ್ಟ್ರ ಯಾವುದಕ್ಕೂ ಕಮ್ಮಿ ಇಲ್ಲ. ಅಷ್ಟು ಸಿರಿವಂತಿಕೆಯ ಸಂಪತ್ತಿನಲ್ಲಿ ಸುಖದಲ್ಲಿ ತೇಲ್ತಾ ಆರಾಮಾಗಿರೋರಿಗೆ ದಿನ ಬೆಳಗಾದ್ರೆ ಮಿಸೈಲು, ಹೊಗೆ, ಬೆಂಕಿ, ರಕ್ತಪಾತ, ಯಾವ ಕಾರಣಕ್ಕೂ ಅವ್ರು ಅದಕ್ಕೆಲ್ಲ ರೆಡಿನೇ ಇಲ್ಲ. ಸುಮ್ಮನೆ ಇರುವೆ ಬಿಟ್ಕೊಳಕ್ಕೆ ಯಾರೊಬ್ಬರು. ಜೊತೆಗೆ ಪಾಕಿಸ್ತಾನದ ಮಾತೇನಾದರೂ ಕೇಳ್ಕೊಂಡು ಅವ್ರನ್ನ ನಂಬ್ಕೊಂಡು ಭಾರತವನ್ನು ಕೆಣ್ಕೋಕೆ ಬಂದರೆ ಅಲ್ಲಿ ವ್ಯಾಪಾರ, ವಹಿವಾಟು, ಬಿಸ್ನೆಸ್ ಏನು ನಡೀತಿದೆ, ಒಳ್ಳೆ ಸಂಬಂಧ ಇದೆ, ಅದು ಹಾಳಾಗೋದು ಬಿಡಿ, ಅದು ಬಿಟ್ಟು ಇನ್ನೇನೇನಾಗುತ್ತೆ ಅನ್ನೋದು ಕೂಡ ಗಲ್ಫ್ ರಾಷ್ಟ್ರಗಳಿಗೆ ಚೆನ್ನಾಗೊತ್ತು. ಯಾಕಂದರೆ ಇವತ್ತು ಭಾರತದ ಬಳಿ ಈ ಎಲ್ಲ ರಾಷ್ಟ್ರಗಳನ್ನು ತಲುಪಬಲ್ಲ ಮಿಸೈಲ್ಗಳು, ಜೆಟ್ಗಳು ರಾಶಿ ಇದ್ದಾವೆ. ಆಯುಧ ಶಕ್ತಿ, ಇಂಟೆಲಿಜೆನ್ಸ್ ವಿಚಾರದಲ್ಲಿ ಇವ್ರು ಯಾರೂ ಭಾರತವನ್ನು ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಜೊತೆಗೆ ಇದರಲ್ಲಿರೋ ಬಹುತೇಕ ಮುಸ್ಲಿಂ ರಾಷ್ಟ್ರಗಳೊಂದಿಗೆ ಈ ಪಾಕಿಗಳನ್ನು ಹೊರತುಪಡಿಸಿ, ಹಾಗೆ ಇನ್ನೊಂದಿಬ್ರು ಕಿಡಿಗೇಡಿ ರಾಷ್ಟ್ರಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಅರಬ್ ರಾಷ್ಟ್ರಗಳೊಂದಿಗೆ ಭಾರತಕ್ಕೆ ಒಳ್ಳೆ ಸಂಬಂಧ ಇದೆ. ಅದರಲ್ಲೂ ಕೂಡ ಭಾರತಕ್ಕೆ ಇರಾನ್ ಜೊತೆಗೂ ಒಳ್ಳೆ ಸಂಬಂಧ ಇದೆ, ಸೌದಿಯೊಟ್ಟಿಗೂ ಇದೆ, ಆಮೇಲೆ UAE ಒಟ್ಟಿಗೂ ಇದೆ, ಕತಾರ್ನೊಟ್ಟಿಗೂ ಕೂಡ ಇದೆ, ಒಳ್ಳೆ ಸಂಬಂಧ ಇದೆ. ಒಮಾನ್ನೊಟ್ಟಿಗೂ ತುಂಬ ಆಳವಾದ ಸಂಬಂಧ ಇದೆ. ಹೀಗಿರಬೇಕಾದ್ರೆ ಅವ್ರು ಯಾಕೆ ಪಾಕ್ ಮಾತು ಕೇಳಿಕೊಂಡು ಭಾರತದಂತಹ ದೊಡ್ಡ ಮಾರ್ಕೆಟನ್ನು ಹಾಗೂ ಭವಿಷ್ಯದ ಗ್ರೋತ್ ಇಂಜಿನನ್ನು ಕಳ್ಕೊಳ್ಳೋಕೆ ಬಯಸ್ತಾರೆ? ಜೊತೆಗೆ ಈ ರೀತಿ ಕೂಟ ಆಯಿತು ಅಂತ ಹೇಳಿದ್ರೆ, ಇರಾನ್ ಜೊತೆ ಪಾಕಿಸ್ತಾನ ಸೇರ್ಕೊಳ್ಳುವಂಥ ಕೂಟ ರಚನೆ ಆಗುತ್ತೆ ಅಂತ ಹೇಳಿದ್ರೆ, ಇಬ್ಬರು ಒಂದೇ ಗುಂಪಲ್ಲಿರೋದು ಅಂಥೇಳಿ, ಆವಾಗ ಇಡೀ ಕೂಟದಲ್ಲಿ ಅಣ್ವಸ್ತ್ರ ಇರೋದು ಯಾರ ಹತ್ರ? ಬರೀ ಪಾಕಿಸ್ತಾನದ ಹತ್ರ ಮಾತ್ರ. ಆವಾಗ ಇಸ್ರೇಲಿಗೆ ಏನನ್ಸುತ್ತೆ? ನನ್ನ ಅಸ್ತಿತ್ವಕ್ಕೆ ಧಕ್ಕೆ, ನನ್ನ ಶತ್ರುಗಳ ಕೈಗೆ ಅಣ್ವಸ್ತ್ರ ಸಿಕ್ತು ಅಂತ ಅಂದ್ಕೊಳ್ಳುತ್ತೆ. ಪಾಕಿಸ್ತಾನವನ್ನು ಇಸ್ರೇಲ್ ನೇರ ನಾಳೆನೇ ಹೊಡೆದು ಮಲಗಿಸಬೇಕಾಗಿರೋ ಶತ್ರು ಅಂತ ಇನ್ನೂ ಕೂಡ ಪರಿಗಣಿಸಿಲ್ಲ. ಆದರೆ ಕೂಟ ಮಾಡಿ ಇರಾನ್ ಪಾಕಿಸ್ತಾನ ಒಂದೇ ಗುಂಪಲ್ಲಿ ಬಂದರೆ ಅವಾಗ ಏನು ಯೋಚನೆ ಮಾಡುತ್ತೆ ಇಸ್ರೇಲ್? ಪಾಕಿಸ್ತಾನವನ್ನು ಏನಾದರೂ ಮಾಡಿ ಬಗ್ಗು ಹೊಡಿಬೇಕು, ನನ್ನ ನೇರ ಶತ್ರು ಅಂತ ಭಾವಿಸುತ್ತೆ. ಆ ರಿಸ್ಕ್ ಪಾಕಿಸ್ತಾನ ತಗೊಳ್ಳುತ್ತಾ? ಅದು ಕೂಡ ದೊಡ್ಡ ಕುತೂಹಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.